ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ಹಾಗೂ ವೀಕ್ಷಕರೇ, ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿವಿಧ ಸಬ್ಜೆಕ್ಟ್ಗಳನ್ನು ಒಳಗೊಂಡ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮೊಂದಿಗೆ ಸಾದರಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ನಿಮ್ಮ ಪ್ರೇಮ, ನಿಮ್ಮ ವ್ಯೂಸ್ಗಳು, ನಿಮ್ಮ ಲೈಕ್ಗಳು, ಆಮೇಲೆ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಬರ್ತಾ ಇದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಅಪ್ರಿಷಿಯೇಟಿಂಗ್ ಮೀ. ಇದೇ ರೀತಿ ನಿಮ್ಮ ಸದಾ ಆಶೀರ್ವಾದ ಇರಲಿ ಅನ್ನುತ್ತಾ ಇವತ್ತಿನ ವಿಚಾರ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಸರ್ ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಜಾಬ್ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಸರ್ ಅಂತ ಕೇಳ್ತಾ ಇರ್ತಾರೆ. ಸೊ ಅದರ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಆ ಒಂದು ವಿಚಾರವಾಗಿ ಇವತ್ತಿನ ವಿಷಯ ಏನು ಅಂತಂದರೆ, ಸ್ಟಾಫ್ ನರ್ಸಸ್ ಆಗಲಿ ಅಥವಾ ವಿವಿಧ ಪ್ಯಾರಾಮೆಡಿಕಲ್ ಹುದ್ದೆಗಳನ್ನು ಹೊತ್ತು ಈ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಸಾದರಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರು ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ. ಎಲ್ಲೆಲ್ಲಿ ನರ್ಸಸ್ ಇದ್ದಾರೆ, ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೂ ಕೂಡ ನಾವೊಂದು ಮೋಟಿವೇಶನ್ ಮಾಡೋಣ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥ ಪ್ರತಿಯೊಂದು ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡಿಕೊಂಡು ಏನೇ ಎರರ್ಸ್ ಇದ್ದರೆ, ತಪ್ಪಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ, ಸರ್ ಇದು ತಪ್ಪು ಅನ್ನಿಸ್ತಾ ಇದೆ ಅಥವಾ ಇದು ಕರೆಕ್ಟ್ ಇದೆ, ನಾನು ನೆಕ್ಸ್ಟ್ ಏನು ಮಾಡಬೇಕು ಎನ್ನುವುದರ ಬಗ್ಗೆ ನನಗೆ ಸಜೆಷನ್ ಕೂಡ ಮಾಡಬಹುದು ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಚಾರಕ್ಕೆ ಮುಂದೆ ಹೋಗೋಣ. ಟೆಲಿಕಮ್ಯುನಿಕೇಷನ್ಸ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ಅಂದರೆ TCIL ಎನ್ನುವಂಥ ಒಂದು ಅಂಡರ್ ಗೌರ್ಮೆಂಟ್ ಕಂಪ್ನಿ ಇದೆ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇದರ ಸ್ಟೇಷನ್ನು ಡೆಲ್ಲಿಯಲ್ಲಿದೆ ಸ್ನೇಹಿತರೆ. ನಮ್ಮ ಭಾರತ ದೇಶದ ರಾಜಧಾನಿಯಾದ ಡೆಲ್ಲಿಯಲ್ಲಿ ಒಂದು TCIL ಇದೆ. ಅದರ ಒಂದು ಹಾಸ್ಪಿಟಲ್, ಅಟ್ಯಾಚ್ ಹಾಸ್ಪಿಟಲ್ನಲ್ಲಿರುವಂಥ ವಿವಿಧ ಸ್ಟಾಫ್ ನರ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಹುದ್ದೆಗಳನ್ನು ಅಡ್ವರ್ಟೈಸ್ ಮಾಡಲಾಗಿದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಇದರ ವಿವರಗಳು. Application are invited for recruitment of following manpower on contract for deploying or outsourcing at ಇಂದಿರಾ ಗಾಂಧಿ ಹಾಸ್ಪಿಟಲ್, ದ್ವಾರಕಾ, ನ್ಯೂ ಡೆಲ್ಲಿ. ಅಂತಂದರೆ ಒಂದು ಕಾಂಟ್ರಾಕ್ಚುಯಲ್ ಬೇಸಿಸ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಇಂದಿರಾ ಗಾಂಧಿ ಹಾಸ್ಪಿಟಲ್, ದ್ವಾರಕಾ, ನ್ಯೂ ಡೆಲ್ಲಿಯಲ್ಲಿ ತಗೋತಾ ಇದ್ದಾರೆ ಸ್ನೇಹಿತರೆ. ಅಂಡರ್ ಟೆಲಿಕಮ್ಯುನಿಕೇಷನ್ಸ್ ಆ್ಯಂಡ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡಲ್ಲಿ. ಬನ್ನಿ ಇದರ ಒಂದು ವಿವರಗಳನ್ನು ನೋಡೋಣ. ಮೊದಲನೇದಾಗಿ ಸೀರಿಯಲ್ ನಂಬರ್ 1, ನರ್ಸಿಂಗ್ ಆಫೀಸರ್ಸ್ ಎಷ್ಟು ಹುದ್ದೆಗಳಿದ್ದಾವೆ ಅಂತಂದರೆ ಟೋಟಲ್ 152 ನರ್ಸಿಂಗ್ ಆಫೀಸರ್ಸ್ ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಅದರಲ್ಲಿ ಅನ್ರಿಸರ್ವ್ಡ್ 56, OBC ನಾನ್ ಕ್ರಿಮಿಲಿಯರ್ 41, SC ಶೆಡ್ಯೂಲ್ಡ್ ಕಾಸ್ಟ್ 22, ST ಶೆಡ್ಯೂಲ್ಡ್ ಟ್ರೈಬ್ಸ್ 11, ಆಮೇಲೆ EWS ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ 15, ಆಮೇಲೆ PWBD 7. ರಿಕ್ವೆಸೈಡ್ ಕ್ವಾಲಿಫಿಕೇಷನ್, ಇದರ ಕ್ವಾಲಿಫಿಕೇಷನ್ ಬಂದು BSc ಇನ್ ನರ್ಸಿಂಗ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಆರ್ ರೆಗ್ಯುಲರ್ ಕೋರ್ಸ್ ಇನ್ BSc ನರ್ಸಿಂಗ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಆರ್ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. Registered as a nurse or nurse midwife RN ಅಥವಾ RN and RM from any nursing council. Registered as a nurse or nurse midwife. ಆಮೇಲೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಫ್ರಮ್ ರೆಕಗ್ನೈಸ್ ಬೋರ್ಡ್ ಆಫ್ ಕೌನ್ಸಿಲ್. ಅಂತಂದರೆ ಇದು ಒಂದು BSc ನರ್ಸಿಂಗ್ ಮಾಡಿದವರಿಗೆ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗನ್ನು ಕಂಪ್ಲೀಟ್ ಮಾಡಿದವರಿಗೆ ಅಥವಾ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಮಾಡಿದವರಿಗೆ ಈ ಒಂದು 152 ಪೋಸ್ಟ್ನಲ್ಲಿ ಎಲಿಜಿಬಲ್ ಇರ್ತಾರೆ. ಅಪ್ಪರ್ ಏಜ್ ಲಿಮಿಟ್ ಬಂದು 30 ವರ್ಷ ಇದೆ ಸ್ನೇಹಿತರೆ. ಎಕ್ಸ್ಪೀರಿಯನ್ಸ್ 1 year ಎಕ್ಸ್ಪೀರಿಯನ್ಸ್ ಇನ್ ಮಿನಿಮಮ್ 50 bedded ಹಾಸ್ಪಿಟಲ್ ಆಫ್ಟರ್ ಅಕ್ವೈರಿಂಗ್ ದ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೆನ್ಷನ್ ಎಟ್ B1. ಅಂತಂದರೆ BSc ನರ್ಸಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು 50 bedded, ಮೋರ್ ದೆನ್ 50 beddedಲ್ಲಿ ಇರುವ ಆಸ್ಪತ್ರೆಯಲ್ಲಿ 1 year ಕೆಲಸ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ರಿಮ್ಯುನರೇಷನ್ ಪರ್
ಮಂತ್ ಬೇಸಿಕ್ ಪ್ಲಸ್ DA at 50% ಫಿಕ್ಸ್ಡ್ ಕಾನ್ಸಾಲಿಡೇಟೆಡ್ ಅಂತಂದರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ 67,350 ರೂಪಾಯಿಗಳು ಕಾನ್ಸಾಲಿಡೇಟೆಡ್ ಬರ್ ಎನಿ ಅಥರ್ ಅಲವೆನ್ಸ್ ಅಡ್ಮಿಸೆಬಲ್ ಅಂತಂದರೆ ಟೋಟಲ್ ಆಗಿ DA ಪ್ಲಸ್ ಬೇಸಿಕ್ ಎಲ್ಲ ಕೂಡಿಕೊಂಡು ಸ್ಯಾಲ್ರಿ 67,350 ರೂಪೀಸ್ ಇದೆ ಸ್ನೇಹಿತರೆ. ಒಂದು ಒಳ್ಳೆಯ ಸ್ಯಾಲ್ರಿ ಇದೆ. ಈ ಒಂದು ಕಾಂಟ್ರಾಕ್ಚುಯಲ್ ಜಾಬ್ ಇದೆ, ಬಟ್ ಸ್ಯಾಲ್ರಿ ಒಳ್ಳೆಯ ಸ್ಯಾಲ್ರಿ ಇದೆ ಸ್ನೇಹಿತರೆ. ಒಂದು ಸಲ ಈ ಡೆಲ್ಲಿಗೆ ಹೋಗಿ ನಮ್ಮ ಕನ್ನಡಿಗರು ಹೋಗಿ ಸೇವೆ ಸಲ್ಲಿಸಿ ಅಲ್ಲಿನ ಎಕ್ಸ್ಪೀರಿಯನ್ಸನ್ನು ತೊಗೊಂಡು ಬಂದು ಗೌರ್ಮೆಂಟ್ ಜಾಬ್ ಕರ್ನಾಟಕದಲ್ಲಿ ಆದಾಗ ಆ ಒಂದು ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಶೇರ್ ಮಾಡಬಹುದು ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಬಂದು ಲ್ಯಾಬ್ ಟೆಕ್ನಿಷಿಯನ್ ಟೋಟಲ್ 4 ಪೋಸ್ಟ್ ಇದ್ದಾವೆ, ಅನ್ರಿಸರ್ವ್ಡ್ 3 ಇದ್ದಾವೆ. BSc ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆರ್ ಮ್ಯಾಟ್ರಿಕ್ಯುಲೇಷನ್ HR, ಅವರ ಅಪ್ಪರ್ ಏಜ್ ಲಿಮಿಟ್ 27 ಇಯರ್ಸ್, 3 year ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಲ್ಯಾಬ್ ಅಸಿಸ್ಟೆಂಟ್, 3 year ಎಕ್ಸ್ಪೀರಿಯನ್ಸ್ ಬೇಕು. ಇವರ ಸ್ಯಾಲ್ರಿ ಬಂದು 43,800 ರೂಪೀಸ್ ಕನ್ಸಾಲಿಡೇಟೆಡ್. ಸೊ ಒಂದು ಒಳ್ಳೆಯ ಅಪಾರ್ಚುನಿಟಿ ಸ್ನೇಹಿತರೆ. ಲ್ಯಾಬ್ ಟೆಕ್ನಿಷಿಯನ್ಗೆ 43,800 ರೂಪೀಸ್ ಕನ್ಸಾಲಿಡೇಟೆಡ್ ಪೇ ಇರುತ್ತೆ. ಆಮೇಲೆ ಸೆಕೆಂಡ್ SSLC ಅಥವಾ ಡಿಪ್ಲೊಮಾ ಇನ್ MLT ಫ್ರಮ್ ರಿಕಗ್ನೈಸ್ ಇನ್ಸ್ಟಿಟ್ಯೂಟಿಂದ ಮಾಡಿರಬೇಕು. OBC ಒಂದಿದೆ. ಎನಿ ಗ್ರೂಪ್ ಆಫ್ ದೀಸ್ ಲ್ಯಾಬಾರ್ಟ್ರೀಸ್, ಬಯೋಕೆಮಿಸ್ಟ್ರಿ, ಎಂಡೋಕ್ರೈನ್ ಆರ್ ಮೆಟಬಾಲಿಕ್ ಲ್ಯಾಬ್, ಡಯಾಲಿಸಿಸ್ ಲ್ಯಾಬ್ ಎಕ್ಸ್ಪೀರಿಯನ್ಸ್ ಎಲ್ಲೆಲ್ಲಿ ಇರಬೇಕು ಅಂತಂದರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. 3 year ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಲ್ಯಾಬ್ ಟೆಕ್ನಿಷಿಯನ್ ಇನ್ ಎನಿ ಗ್ರೂಪ್ ಆಫ್ ದೀಸ್ ಲ್ಯಾಬಾರ್ಟ್ರೀಸ್, ಅಂದರೆ ಬಯೋಕೆಮಿಸ್ಟ್ರಿ ಲ್ಯಾಬ್ ಆಗಲಿ, ಎಂಡೋಕ್ರೈನ್ ಆಗಲಿ, ಅಥವಾ ಮೆಟಬಾಲಿಕ್ ಲ್ಯಾಬ್ ಆಗಲಿ, ಡಯಾಲಿಸಿಸ್ ಲ್ಯಾಬ್ ಆಗಲಿ, ಎಕ್ಸೆಪ್ಟ್ ಆಸ್ಟ್ರೇಲಿಯಾ ಆ್ಯಂಟಿಜನ್ ಯೂನಿಟ್. ಇದೊಂದು ಬಿಟ್ಟು ಯಾವುದೇ ಒಂದು ಯೂನಿಟಲ್ಲಿ ಆ್ಯಸ್ ಎ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಅವರಿಗೆ ಆದ್ಯತೆ ಕೊಡಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಬರೋಣ, ಲ್ಯಾಬ್ ಅಸಿಸ್ಟೆಂಟು ಟೋಟಲ್ 1 ಪೋಸ್ಟ್ ಇದೆ. ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th, ಹೈಯರ್ ಸೆಕೆಂಡ್ರಿ, ಸೀನಿಯರ್ ಸೆಕೆಂಡ್ರಿ 10+2 ವಿತ್ ಸೈನ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬಾರ್ಟರಿ ಟೆಕ್ನಿಕ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆರ್ 10+2 ವೊಕೇಶ್ನಲ್ ಕೋರ್ಸಸ್ ಇನ್ ಮೆಡಿಕಲ್ ಲ್ಯಾಬಾರ್ಟರಿ ಟೆಕ್ನಾಲಜಿ, ಅಂದರೆ MLT ಫ್ರಮ್ ಸ್ಕೂಲ್ ರೆಕಗ್ನೈಸ್ಡ್ ಬೈ ಸ್ಟೇಟ್ ಗೌರ್ಮೆಂಟ್. ಅಪ್ಪರ್ ಏಜ್ ಲಿಮಿಟ್ ಬಂದು 27 ಇಯರ್ಸ್ ಇದೆ. ಯಾವುದೇ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ಆಮೇಲೆ ಇವರ ಸ್ಯಾಲ್ರಿ ಬಂದು 38,250 ರೂಪಾಯಿಗಳು. ಆಮೇಲೆ ನೆಕ್ಸ್ಟ್ ಬಂದು ಫಾರ್ಮಸಿಸ್ಟ್ ಟೋಟಲ್ 11 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಅನ್ರಿಸರ್ವ್ಡ್ 6, OBC ನಾನ್ ಕ್ರಿಮಿಲಿಯರ್ 2, ಶೆಡ್ಯೂಲ್ ಕಾಸ್ಟ್ ಅಂದರೆ SC 1, ಎಕನಾಮಿಕಲ್ ವೀಕರ್ ಸೆಕ್ಷನ್ 1, PWBD 1. ಆಮೇಲೆ ಫಾರ್ಮಸಿ ಬ್ಯಾಚುಲರ್ ಡಿಗ್ರಿ ಇನ್ ಫಾರ್ಮಸಿ B.Pharm ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ಆ್ಯಂಡ್ ರಿಜಿಸ್ಟರ್ಡ್ ಆ್ಯಸ್ ಎ ಫಾರ್ಮಸಿಸ್ಟ್ ಅಂಡರ್ ಫಾರ್ಮಸಿ ಆ್ಯಕ್ಟ್ 1948. ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಇನ್ ಡೆಲ್ಲಿ ಫಾರ್ಮಸಿ ಕೌನ್ಸಿಲ್ ವಿದಿನ್ 6 months ಆಫ್ ಜಾಯ್ನಿಂಗ್. ಆಮೇಲೆ ಅಪ್ಪರ್ ಏಜ್ ಲಿಮಿಟ್ ಬಂದು 27 ಇಯರ್ಸ್ ಇದೆ. ಆಮೇಲೆ ಎಕ್ಸ್ಪೀರಿಯನ್ಸ್ ನಿಲ್ಲು. ಟೋಟಲ್ ಇವರಿಗೆ ಸ್ಯಾಲ್ರಿ ಅಂತಂದರೆ 43,800 ಇರುತ್ತೆ ಪರ್ ಮಂತು. DA ಪ್ಲಸ್ ಬೇಸಿಕ್ ಇನ್ಕ್ಲೂಡ್ ಎಲ್ಲ ಏನಂತಾರೆ ಬೆನಿಫಿಟ್ಸ್ ಕೂಡಿಕೊಂಡು. ಆಮೇಲೆ ಜೂನಿಯರ್ ರೇಡಿಯೋಗ್ರಾಫರ್ ಟೋಟಲ್ ಪೋಸ್ಟ್ ಬಂದು 5, ಅನ್ರಿಸರ್ವ್ಡ್ 4, OBC ನಾನ್ ಕ್ರಿಮಿಲಿಯರ್ 1, ಸೀನಿಯರ್ ಸೆಕೆಂಡ್ರಿ ಅಂದರೆ 10+2 ವಿತ್ ಸೈನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ, ಸರ್ಟಿಫಿಕೇಟ್ 2 year ಕೋರ್ಸ್ ರೇಡಿಯೋಗ್ರಫಿ ಆರ್ ಡಿಪ್ಲೊಮಾ 2 year ಕೋರ್ಸ್ ಇನ್ ರೇಡಿಯೋಗ್ರಫಿ ಆರ್ BSc ರೇಡಿಯೋಗ್ರಫಿ ಆರ್ ರೇಡಿಯಾಲಜಿಕಲ್ ಟೆಕ್ನಾಲಜಿ 2 years ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್. ಇವರಿಗೆ ಅಪ್ಪರ್ ಏಜ್ ಲಿಮಿಟ್ ಬಂದು 27 ಇಯರ್ಸ್, ಎಕ್ಸ್ಪೀರಿಯನ್ಸ್ ನಿಲ್ಲಿದೆ ಸ್ನೇಹಿತರೆ. ಇವರ ಸ್ಯಾಲ್ರಿ ಬಂದು 38,250 ರೂಪಾಯಿ ಬೇಸಿಕ್ ಮತ್ತು DA ಕೂಡಿಕೊಂಡು ಕನ್ಸಾಲಿಡೇಟೆಡ್ ಪೇ ಆಗಿರುತ್ತೆ. ಆಮೇಲೆ ECG ಟೆಕ್ನಿಷಿಯನ್ ಟೋಟಲ್ 3 ಪೋಸ್ಟ್ ಇದ್ದಾವೆ, ಅನ್ರಿಸರ್ವ್ಡ್ 3 ಇದ್ದಾವೆ. ಮ್ಯಾಟ್ರಿಕ್ ಪಾಸ್ ಇರಬೇಕು. ಫಿಸಿಕ್ಸ್ 1 ಆಫ್ ದ ಸಬ್ಜೆಕ್ಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಬೋರ್ಡ್, ಸ್ಕೂಲ್ ಆರ್ ಈಕ್ವಲೆಂಟ್ ಆರ್ ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಾನಿಕ್ ಫ್ರಮ್ ITI ಆರ್ ಎನಿ ಅಥರ್ ರೆಕಗ್ನೈಸ್ಡ್ ಡಿಸೈರಬಲ್ ಡಿಗ್ರಿ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಆಸ್ one of the subject from a recognized university or equivalent. Knowledge of Hindi. ECG ಇದು ಈ ಟೆಕ್ನಿಷಿಯನ್ಗೋಸ್ಕರ ITI ಆಗಿರಬೇಕು ಅಥವಾ ಪಾಸ್, ಈ ಒಂದು ಮ್ಯಾಟ್ರಿಕ್ ನಂತರದ ಮ್ಯಾಟ್ರಿಕ್ ಪಾಸ್ ವಿತ್ ಫಿಸಿಕ್ಸ್ 1 ಆಫ್ ದ
ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ. ಆಮೇಲೆ ಅಪ್ಪರ್ ಏಜ್ ಲಿಮಿಟ್ ಬಂದು 27 ಇಯರ್ಸ್ ಇರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ 1 ಇಯರ್ ಇನ್ ಹ್ಯಾಂಡ್ಲಿಂಗ್ ಇ ಸಿ ಜಿ ಮಷೀನ್ ಇನ್ ಎನಿ ಗೌರ್ಮೆಂಟ್ ರೆಕಗ್ನೈಸ್ ಹಾಸ್ಪಿಟಲ್. ಇ ಸಿ ಜಿ ಹ್ಯಾಂಡಲ್ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಎನಿ ಗೌರ್ಮೆಂಟ್ ರೆಕಗ್ನೈಸ್ ಹಾಸ್ಪಿಟಲ್ಗಳಲ್ಲಿ. ಇವರಿಗೆ ಸ್ಯಾಲ್ರಿ ಬಂದು 38,250 ರೂಪಾಯಿ ಇರುತ್ತೆ ಸ್ನೇಹಿತರೆ. ಆಮೇಲೆ ರೀಫ್ರ್ಯಾಕ್ಷನಿಸ್ಟ್ ಟೋಟಲ್ 2 ಪೋಸ್ಟ್, ಅನ್ರಿಸರ್ವ್ಡ್ 2, ಅದರಲ್ಲಿ 10+2 ಹೈಯರ್ ಸೆಕೆಂಡ್ರಿ ವಿತ್ ಸೈನ್ಸ್ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್, ಡಿಪ್ಲೊಮಾ ಇನ್ ರಿಫ್ರ್ಯಾಕ್ಷನಿಸ್ಟ್ ಆ್ಯಂಡ್ ಇನ್ ಆಪ್ಟಿಮೆಟ್ರಿ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಅಪ್ಪರ್ ಏಜ್ ಲಿಮಿಟ್ ಬಂದು 32 ಇಯರ್ಸ್ ಆ್ಯಸ್ ಪರ್ ದ ರಿಕ್ವಸೈಟ್ ಕ್ವಾಲಿಫಿಕೇಷನ್. ಆಮೇಲೆ ಇವರ ಸ್ಯಾಲ್ರಿ ಎಷ್ಟು ಅಂತಂದರೆ 38,250 ರೂಪಾಯಿ ಕನ್ಸಾಲಿಡೇಟೆಡ್ ಇರುತ್ತೆ. ಅಥರ್ ಅಲೌನ್ಸಸ್ ಆಮೇಲೆ ಡಿ ಎ ಆಮೇಲೆ ಬೇಸಿಕ್ ಕೂಡಿಕೊಂಡು ಟೋಟಲ್ 38,250 ರುಪೀಸ್ ಇರುತ್ತೆ. ನೆಕ್ಸ್ಟ್ ಅಡಿಯೋಮೆಟ್ರಿ ಅಸಿಸ್ಟೆಂಟ್ ಟೋಟಲ್ 1 ಪೋಸ್ಟ್ ಇದೆ ಅನ್ರಿಸರ್ವ್ಡು. ಇವರ ಕ್ವಾಲಿಫಿಕೇಷನ್ ಬಂದು ಹೈಯರ್ ಸೆಕೆಂಡ್ರಿ ವಿತ್ ಸೈನ್ಸ್ ಆರ್ ಇಟ್ಸ್ ಈಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಬೋರ್ಡ್, ಸರ್ಟಿಫಿಕೇಟ್ ಡಿಪ್ಲೊಮಾ ಇನ್ ಆಡಿಯಾಲಜಿ. ಇವರ ಅಪ್ಪರ್ ಏಜ್ ಲಿಮಿಟ್ ಬಂದು 32 ವರ್ಷ ಇರುತ್ತೆ ಸ್ನೇಹಿತರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ನಿಲ್, ಯಾವುದೇ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ಆಮೇಲೆ ಇವರ ಪರ್ ಮಂತ್ ಸ್ಯಾಲ್ರಿ ಬಂದು 43,800 ರುಪೀಸ್ ಇರುತ್ತೆ ಸ್ನೇಹಿತರೆ, ಇನ್ಕ್ಲೂಡಿಂಗ್ ಆಲ್ ಬೆನಿಫಿಟ್ಸ್, ಬೇಸಿಕ್ಕು, ಡಿ ಎ, ಅಥರ್ ಅಲೌನ್ಸಸ್ ಕೂಡಿಕೊಂಡು. ಫಿಸಿಯೋಥೆರಪಿಸ್ಟು ಟೋಟಲ್ ಪೋಸ್ಟ್ 2 ಇದ್ದಾವೆ ಅನ್ರಿಸರ್ವ್ಡು. ಬಿ ಎಸ್ ಸಿ ಆರ್ ಪ್ರೀ ಮೆಡಿಕಲ್ ಹೈಯರ್ ಸೆಕೆಂಡ್ರಿ ವಿತ್ ಸೈನ್ಸ್ ಆ್ಯಂಡ್ ಡಿಪ್ಲೊಮಾ ಫಿಸಿಯೋಥೆರಪಿಸ್ಟ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ. ಇವರದು ಅಪ್ಪರ್ ಏಜ್ ಲಿಮಿಟ್ ಬಂದು 32 ವರ್ಷ, ಎಕ್ಸ್ಪೀರಿಯನ್ಸ್ ನಿಲ್ಲಿರುತ್ತೆ. ಆಮೇಲೆ ಇವರ ಸ್ಯಾಲ್ರಿ 53,100 ಅಂದರೆ 53,100 ಇರುತ್ತೆ ಕನ್ಸಾಲಿಡೇಟೆಡ್ ಪೇ ವಿತ್ ಆಲ್ ಬೆನಿಫಿಟ್ಸು. ಆಮೇಲೆ ಒ ಟಿ ಟೆಕ್ನಿಷಿಯನ್ ಟೋಟಲ್ 4 ಪೋಸ್ಟ್ ಇದ್ದಾವೆ, ಅನ್ರಿಸರ್ವ್ಡ್ 3 ಇದ್ದಾವೆ. ಒ ಬಿ ಸಿ ಅಂದರೆ ನಾನ್ ಕ್ರಿಮಿ ಲೇಯರ್ 1 ಇದೆ. ಇವರ ಕ್ವಾಲಿಫಿಕೇಷನ್ ಬಂದು ಮ್ಯಾಟ್ರಿಕ್ಯುಲೇಷನ್ ಹೈಯರ್ ಸೆಕೆಂಡ್ರಿ, ಸೀನಿಯರ್ ಸೆಕೆಂಡ್ರಿ ಅಥವಾ 10+2 ವಿತ್ ಸೈನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಬೋರ್ಡ್, ಆಪರೇಷನ್ ರೂಮ್ ಅಸಿಸ್ಟೆಂಟ್ ಕೋರ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್. ಈ ಒಂದು ಒ ಟಿ ಪ್ಯಾರಾಮೆಡಿಕಲಲ್ಲಿ ಬರುತ್ತಲ್ಲ ಒ ಟಿ ಟೆಕ್ನಿಷಿಯನ್ ಕೋರ್ಸು, ಅದನ್ನು ಮಾಡಿರಬೇಕು. ಅಪ್ಪರ್ ಏಜ್ ಲಿಮಿಟ್ ಬಂದು 27 ಇಯರ್ಸ್ ಇರಬೇಕು ಸ್ನೇಹಿತರೆ. 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಒ ಟಿ ಟೆಕ್ನಿಷಿಯನ್ ಇನ್ ಆಪರೇಷನ್ ಥಿಯೇಟರ್, ಸಿ ಟಿ ಎಸ್, ನ್ಯೂರೋಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಸಿ ಎಸ್ ಎಸ್ ಡಿ, ಅನಸ್ತೇಷಿಯಾ, ಗ್ಯಾಸ್ ಪ್ಲ್ಯಾಂಟ್ ಅನಸ್ತೇಷಿಯಾ, ವರ್ಕ್ಶಾಪ್, ಐ ಸಿ ಯು, ಈ ರೀತಿ ಎಕ್ಸ್ಪೀರಿಯನ್ಸ್ 5 ಇಯರ್ಸ್ ಇರಬೇಕು ಸ್ನೇಹಿತರೆ. ಇವರ ಸ್ಯಾಲ್ರಿ ಬಂದು 38,250 ರೂಪಾಯಿ ಇರುತ್ತೆ ವಿತ್ ಆಲ್ ಬೆನಿಫಿಟ್ಸು. ಆಮೇಲೆ ಒ ಟಿ ಅಸಿಸ್ಟೆಂಟ್ ಟೋಟಲ್ 5 ಪೋಸ್ಟ್ ಇದ್ದಾವೆ. ಆಮೇಲೆ ಅನ್ರಿಸರ್ವ್ಡ್ 4 ಇದ್ದಾವೆ. ಒ ಬಿ ಸಿ ಅಂದರೆ ನಾನ್ ಕ್ರಿಮಿಯಲ್ ಲೇಯರಲ್ಲಿ 1 ಇದೆ. ಮ್ಯಾಟ್ರಿಕ್ಯುಲೇಷನ್ ಹೈಯರ್ ಸೆಕೆಂಡ್ರಿ, ಸೀನಿಯರ್ ಸೆಕೆಂಡ್ರಿ, 10+2 ವಿತ್ ಸೈನ್ಸ್ ಫ್ರಮ್ ಎ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಬೋರ್ಡ್, ಆಪರೇಷನ್ ರೂಮ್ ಅಸಿಸ್ಟೆಂಟ್ ಕೋರ್ಸ್ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್. ಯಾವುದೇ ಒಂದು ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ನಿಂದ ಆಪರೇಷನ್ ರೂಮ್ ಅಸಿಸ್ಟೆಂಟ್ ಎನ್ನುವಂಥ ಒಂದು ಸರ್ಟಿಫಿಕೇಟ್ ಹೊಂದಿರಬೇಕು. ಅಪ್ಪರ್ ಏಜ್ ಲಿಮಿಟ್ ಬಂದು 27 ಇಯರ್ಸ್ ಇರುತ್ತೆ. ಆಮೇಲೆ ಎಕ್ಸ್ಪೀರಿಯನ್ಸ್ ನಿಲ್ ಅಂದಿದ್ದಾರೆ. ಟೋಟಲ್ ಪೇಮೆಂಟ್ ಇವರಿಗೆ 29,850 ರೂಪಾಯಿ ಪರ್ ಮಂತ್ ವಿತ್ ಆಲ್ ದ ಬೆನಿಫಿಟ್ಸ್. ಅಕ್ಯುಪೇಷನ್ ಥೆರಪಿ ಸ್ನೇಹಿತರೆ, ಅಕ್ಯುಪೇಷನ್ ಥೆರಪಿಸ್ಟ್ ಟೋಟಲ್ ಪೋಸ್ಟ್ ಬಂದು 2 ಇದ್ದಾವೆ, ಅನ್ರಿಸರ್ವ್ಡ್ 2. ಬಿ ಎಸ್ ಸಿ ಅಥವಾ ಪ್ಯಾರಾಮೆಡಿಕಲ್ ಹೈಯರ್ ಸೆಕೆಂಡ್ರಿ ವಿತ್ ಸೈನ್ಸ್ ಆರ್ ಡಿಪ್ಲೊಮಾ ಇನ್ ಅಕ್ಯುಪೇಷನಲ್ ಥೆರಪಿ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಟ್ ಇದೆ. ಅಪ್ಪರ್ ಏಜ್ ಲಿಮಿಟ್ ಎಷ್ಟು ಅಂತಂದರೆ 32 ವರ್ಷ, ಎಕ್ಸ್ಪೀರಿಯನ್ಸ್ ನಿಲ್ಲು. ಆಮೇಲೆ ಏಜ್ ಬಂದು ಸ್ಯಾಲ್ರಿ 53,100 ರುಪೀಸ್ ಕನ್ಸಾಲಿಡೇಟೆಡ್ ಪೇ ಇರುತ್ತೆ. ನೋ ಎನಿ ಅಥರ್ ಅಲೌನ್ಸಸ್ ಅಂತಂದರೆ ಬೇರೆ ಬೆನಿಫಿಟ್ ಏನಿರಲ್ಲ. ಡಿ ಎ ಮತ್ತು ಬೇಸಿಕ್ ಕೂಡಿಕೊಂಡು ಒಂದು ಕನ್ಸಾಲಿಡೇಟೆಡ್ ಪೇಮೆಂಟ್ ಕೊಡ್ತಾರೆ ಇವರು 53,100. ಪ್ರತಿಯೊಂದು ಸ್ಯಾಲ್ರಿ ಕೂಡ ಅದೇ ರೀತಿ ಇದೆ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೊಳ್ಳಬೇಡಿ. ಆಮೇಲೆ ಅಸಿಸ್ಟೆಂಟ್ ಡೈಟಿಷಿಯನ್ ಟೋಟಲ್ ಪೋಸ್ಟ್ 1 ಇದೆ, ಅನ್ರಿಸರ್ವ್ಡ್ 1. ಅಂದರೆ ಇವರ ಕ್ವಾಲಿಫಿಕೇಷನ್ ಬಂದು ಬಿ ಎಸ್ ಸಿ ಹೋಮ್ ಸೈನ್ಸ್ ಆರ್ ಹೋಮ್ ಎಕನಾಮಿಕ್ಸ್ ವಿತ್ ನ್ಯೂಟ್ರಿಷನ್ ಆ್ಯಸ್ ಎ ಸ್ಪೆಷಲ್ ಸಬ್ಜೆಕ್ಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್. PG Diploma in Dietetics from a recognized institution. 1 year experience of working in a dietary department, recognized hospital. Upper age ಇವ್ರದ್ದು ಬಂದು 32 ವರ್ಷ ಆ್ಯಸ್ ಪರ್ ರಿಕ್ವೆಸ್ಟ್ ಕ್ವಾಲಿಫಿಕೇಷನ್.
ಆ್ಯಂಡ್ ಯುವರ್ ಸ್ಯಾಲ್ರಿ ಬಂದು ಎಷ್ಟಿದೆ ಅಂತಂದರೆ 53,100 ರುಪೀಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಬೇಸಿಕ್ಕು, ಡಿ ಎ, ಥರ ಲೋನ್ಸ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಇದು ಒಂದು ಕನ್ಸಾಲಿಡೇಟೆಡ್ ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ಬಂದು ಪೋಸ್ಟ್ ಮಾರ್ಟಮ್ ಟೆಕ್ನಿಷಿಯನ್, ಮಾರ್ಚರಿ ಟೆಕ್ನಿಷಿಯನ್. ಟೋಟಲ್ ಪೋಸ್ಟ್ 2 ಇದ್ದಾವೆ, ಅನ್ರಿಸರ್ವ್ಡ್ 2 ಇದ್ದಾವೆ. ಮೆಟ್ರಿಕ್ಯುಲೇಷನ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ, ಬೋರ್ಡ್, ಸ್ಕೂಲ್ ಆರ್ ಇಕ್ವಲೆಂಟ್. ಅಪ್ಪರ್ ಏಜ್ ಲಿಮಿಟ್ ಬಂದು 32 ಇಯರ್ಸ್ ಅಂತಂದರೆ 10th ಪಾಸ್ ಆಗಿರಬೇಕೆನ್ನುವಂಥ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ವರ್ಕ್ ಎಕ್ಸ್ಪೀರಿಯನ್ಸ್ 3 ಇಯರ್ಸ್ ಆ್ಯಸ್ ಎ ಮಾರ್ಚರಿ ಪೋಸ್ಟ್ ಮಾರ್ಟಮ್ ಅಸಿಸ್ಟೆಂಟ್ ಇನ್ ಎನಿ ಗೌರ್ಮೆಂಟ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್. ಇವರ ಸ್ಯಾಲ್ರಿ ಬಂದು 53,100 ರುಪೀಸ್ ಇದೆ. ಡಿ ಎ, ಅಥರ್ ಅಲೌನ್ಸಸ್, ಆಮೇಲೆ ಬೇಸಿಕ್ ಎಲ್ಲ ಕೂಡಿಕೊಂಡು ಕನ್ಸಾಲಿಡೇಟೆಡ್ 53,100 ರುಪೀಸ್ ಪರ್ ಮಂತ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 15th ಇದರಲ್ಲಿ ಬಂದು ಮಾರ್ಚರಿ ಅಸಿಸ್ಟೆಂಟ್ ಒಂದು ಪೋಸ್ಟ್ ಇದೆ ಸ್ನೇಹಿತರೆ, ಅನ್ರಿಸರ್ವ್ಡು. ಮೆಟ್ರಿಕ್ಯುಲೇಷನ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ, ಬೋರ್ಡ್ ಆರ್ ಸ್ಕೂಲ್. 27 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ 5 ಇಯರ್ಸ್ ಆ್ಯಸ್ ಎ ಮಾರ್ಚರಿ ಪೋಸ್ಟ್ ಮಾರ್ಟಮ್ ಅಟೆಂಡೆಂಟ್ ಇನ್ ಎನಿ ಗೌರ್ಮೆಂಟ್ ರೆಕಗ್ನೈಸ್ ಹಾಸ್ಪಿಟಲ್. ಯಾವುದೇ ಒಂದು ಗೌರ್ಮೆಂಟ್ ರೆಕಗ್ನೈಸ್ ಆಗಿರುವಂತಹ ಹಾಸ್ಪಿಟಲಲ್ಲಿ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇರಬೇಕು. ಇವರ ಸ್ಯಾಲ್ರಿ ಬಂದು 29,850 ರುಪೀಸ್. ಬೇಸಿಕ್ಕು, ಡಿ ಎ ಎಲ್ಲ ಅಲೌನ್ಸ್ ಕೂಡಿಕೊಂಡು ಕನ್ಸಾಲಿಡೇಟೆಡ್ ಪೇಮೆಂಟ್ ಇರುತ್ತೆ. ಆಮೇಲೆ ಡ್ರೆಸ್ಸರ್ ಅಂದರೆ ಡ್ರೆಸ್ಸಿಂಗ್ ಮಾಡೋರು ಟೋಟಲ್ ಪೋಸ್ಟ್ 4 ಇದ್ದಾವೆ, ಅನ್ರಿಸರ್ವ್ಡ್ 3, ಒ ಬಿ ಸಿಯಲ್ಲಿ ನಾನ್ ಕ್ರಿಮಿಲಿಯರ್ 1, ಮ್ಯಾಟ್ರಿಕ್ಯುಲೇಷನ್ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ, ಬೋರ್ಡ್, ಸ್ಕೂಲ್ ಆರ್ ಇಕ್ವಲೆಂಟ್. ಅಪ್ಪರ್ ಏಜ್ ಲಿಮಿಟ್ ಬಂದು 27 ಇಯರ್ಸ್ ಇರುತ್ತೆ ಸ್ನೇಹಿತರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ 5 ಇಯರ್ಸ್ ಆಸ್ ಎ ಡ್ರೆಸ್ಸರ್ ಇನ್ ಎನಿ ಗೌರ್ಮೆಂಟ್ ರೆಕಗ್ನೈಸ್ ಹಾಸ್ಪಿಟಲ್ಸ್. ಅಂದರೆ ಎಕ್ಸ್ಪೀರಿಯನ್ಸ್ ಒಂದು 5 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಈ ಡ್ರೆಸ್ಸಿಂಗ್ ಮಾಡಿದಂಥದ್ದು. ಆಮೇಲೆ ಇವರ ಸ್ಯಾಲ್ರಿ ಬಂದು 29,850 ರುಪೀಸ್ ಕನ್ಸಾಲಿಡೇಟೆಡ್ ಪೇಮೆಂಟ್ ಇರುತ್ತೆ ಸ್ನೇಹಿತರೆ. ಆಮೇಲೆ ಪ್ಲಾಸ್ಟರ್ ರೂಮ್ ಅಸಿಸ್ಟೆಂಟ್ ಟೋಟಲ್ ಪೋಸ್ಟ್ ಎಷ್ಟಿದ್ದಾವೆ 4, ಅನ್ರಿಸರ್ವ್ಡ್ 3 ಇದ್ದಾವೆ. ಒ ಬಿ ಸಿ ನಾನ್ ಕ್ರಿಮಿಲಿಯಲ್ ಬಂದು 1 ಇದೆ ಸ್ನೇಹಿತರೆ. ಮ್ಯಾಟ್ರಿಕ್ಯುಲೇಷನ್ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಹೇಳ್ತಾ ಇದ್ದಾರೆ, ಕ್ವಾಲಿಫಿಕೇಷನ್ ಸ್ಕೂಲ್ ಆರ್ ಇಕ್ವಲೆಂಟ್. ಟೋಟಲ್ 27 ಇಯರ್ಸ್ ಅಪ್ಪರ್ ಏಜ್ ಲಿಮಿಟ್ ಇರಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ 1 ಇಯರ್ ಆ್ಯಸ್ ಎ ಪ್ಲಾಸ್ಟರ್ ರೂಮ್ ಅಸಿಸ್ಟೆಂಟ್ ಇನ್ ಆರ್ಥೋಪೆಡಿಕ್ ಯೂನಿಟ್ ಆರ್ ಹಾಸ್ಪಿಟಲ್ ಇನ್ ಎನಿ ಗೌರ್ಮೆಂಟ್ ರೆಕಗ್ನೈಸ್ ಹಾಸ್ಪಿಟಲ್. ಏನು ಪ್ಲಾಸ್ಟರ್ ರೂಮ್ ಅಸಿಸ್ಟೆಂಟ್ ಅಂತಂದರೆ POP ಹಾಕ್ತೀವಲ್ಲ ಸರ್ ನಾವು, ಇದು ಆರ್ಥೋಪೆಡಿಕ್ ವಾರ್ಡಲ್ಲಿ ಅಥವಾ ಆರ್ಥೋಪೆಡಿಕ್ ಮೈನರ್ ಓಟಿಯಲ್ಲಿ ಕೆಲಸ ಮಾಡೋರಿಗೆ ಅಥವಾ ಆಪ್ರೇಷನ್ ಥಿಯೇಟ್ರಲ್ಲಿ ಕೆಲಸ ಮಾಡೋರಿಗೆ ಫಿಕ್ಸೇಷನ್ ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕ್ತೀವಿ. ಅಥವಾ ಇವಾಗ ಹೊಸ ಒಂದು ಟೆಕ್ನಿಕ್ಸ್ ಬರ್ತಾಯಿದೆ, ಅದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಸ್ನೇಹಿತರೆ. ಇವರ ಸ್ಯಾಲ್ರಿ ಬಂದು 29,850 ರುಪೀಸ್ ಕನ್ಸಾಲಿಡೇಟೆಡ್ ಪೇಮೆಂಟ್ ಇರುತ್ತೆ ಸ್ನೇಹಿತರೆ. ಕಾಂಟ್ರಾಕ್ಟ್ ಪೀರಿಯಡ್ ಬಂದು ದ ಹೈಯರ್ಡ್ ಎಂಪ್ಲಾಯೀಸ್ ವಿಲ್ ಬಿ ಡಿಪ್ಲಾಯ್ಡ್ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 6 months until the date of agreement as a specialized by principal employer user department whichever is earlier. ಅಂದರೆ ಈ ಒಂದು TCIL ಕಾಂಟ್ರಾಕ್ಟ್ ಬಂದು 6 ತಿಂಗಳ ಮಟ್ಟ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಪಾನ್ ಸೆಲೆಕ್ಷನ್ ಕ್ಯಾಂಡಿಡೇಟ್ ಶಾಲ್ ಸೈನ್ ಎ ಅಗ್ರಿಮೆಂಟ್ ವಿತ್ TCIL ವಿತ್ ಡೀಟೇಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಒಂದು ಸಲ ನೀವು ಸೆಲೆಕ್ಷನ್ ಆದ ಬಳಿಕ ಕಾಂಟ್ರಾಕ್ಟ್ ಸೈನ್ ಮಾಡಬೇಕಾಗುತ್ತೆ TCIL ಜೊತೆಗೆ. ದ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಶಾಲ್ ನಾಟ್ ಬಿ ಕ್ಲೇಮ್ ಎನಿ ಅಪಾಯಿಂಟ್ಮೆಂಟ್ ಇನ್ TCIL ಆರ್ ಇಂದಿರಾ ಗಾಂಧಿ ಹಾಸ್ಪಿಟಲ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ದ ಕಾಂಟ್ರಾಕ್ಟ್ ಪೀರಿಯಡ್. 6 months ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅಥವಾ ನಾನು ಒಂದು ಗೌರ್ಮೆಂಟ್ ಜಾಬ್ ಅಂತ ಹೇಳಿಬಿಟ್ಟು ಯಾವುದೇ ಕಾರಣದಿಂದ ಹೇಳಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದ ಎಂಗೇಜ್ಮೆಂಟ್ ಆಫ್ ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ ಟೆಂಪರರಿ ಇನ್ ನೇಚರ್ ಶಾಲ್ ನಾಟ್ ಎಂಟೈಟಲ್ ದ್ಯಾಟ್ ಎಂಪ್ಲಾಯ್ ಟು ಸೀಕ್ ರೆಗ್ಯುಲರೈಸೇಷನ್ ಆಫ್ ಹೀಸ್ ಸರ್ವಿಸ್ ಆ್ಯಂಡ್ ಆರ್ ಟು ಸೀಕ್ party in emolument as being paid by TCIL to its regular or other contractual employees. ಅಂತಂದರೆ ಯಾವುದೇ ಕಾರಣಕ್ಕೂ ಇದು ಒಂದು ರೆಗ್ಯುಲರ್ ಪೋಸ್ಟ್ ಆಗಲ್ಲ. TCIL ಗೌರ್ಮೆಂಟ್ ರೆಗ್ಯುಲರ್ ಎಂಪ್ಲಾಯ್ ಇದ್ದೀನಿ ಅನ್ನೋಂಥ ಮಾತನ್ನು ಹೇಳಲಿಕ್ಕಾಗಲ್ಲ ಎನ್ನುವ ಮಾತನ್ನು ಈ ಒಂದು ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ. ದ ಕಾಂಟ್ರಾಕ್ಟ್ ಮೇ ಬಿ ಟರ್ಮಿನೇಟೆಡ್ ಬೈ ಗಿವನ್ 1 month's ನೋಟಿಸ್. ಮಿಸ್ಕಂಡಕ್ಟ್ ಇತ್ತು ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ವಿದಿನ್ 1 month ಆಫ್ ನೋಟಿಸ್ ಕೊಟ್ಟು ಟರ್ಮಿನೇಟ್ ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಂಟೈಟಲ್ಮೆಂಟ್ ಡ್ಯೂರಿಂಗ್ ದ ಕಾಂಟ್ರಾಕ್ಟ್ ಪೀರಿಯಡ್ ಲೀವ್ 1 day per month ಇರುತ್ತೆ ವಿತ್ ಎನ್ ಅಗ್ರಿಗೇಟ್ 12 days ಇನ್ ಎ ಕ್ಯಾಲೆಂಡರ್ ಇಯರ್ ಇಫ್ ಅಪ್ಲಿಕೇಬಲ್ ವಿತ್ prior ಪರ್ಮಿಷನ್ ಫ್ರಮ್ HOD. ಲೀವ್ ಅಕ್ಯುಮುಲೇಷನ್ ಈಸ್ ಅಲೌಡ್ ಅಪ್ ಟು 3 ಮ್ಯಾಕ್ಸಿಮಮ್. ಅಂದರೆ ಇದು ಒಂದು CL ಬಂದು ಎವ್ರಿ ಮಂತ್ ಇರುತ್ತೆ. ಅಕ್ಯುಮುಲೇಷನ್ 3 CL ಎಟ್ ಎ ಸ್ಟ್ರೆಚ್ ತೊಗೋಬಹುದು ಸ್ನೇಹಿತರೆ. ಮೆಟರ್ನಿಟಿ ಲೀವ್ ಫೀಮೇಲ್ ಔಟ್ಸೋರ್ಡ್ ಎಂಪ್ಲಾಯ್ ವಿಲ್ ಬಿ ಎಲಿಜಿಬಲ್ ಫಾರ್ ಮೆಟರ್ನಿಟಿ ಬೆನಿಫಿಟ್ ಲೀವ್ ವಿತ್ ಪೇ ಆ್ಯಂಡ್ ಸರ್ಟೇನ್ ಅಥರ್ ಬೆನಿಫಿಟ್ಸ್ ಆ್ಯಸ್ ಪರ್ ದ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್
1961. ಆ್ಯಸ್ ಪರ್ 1961ನೇ ಮೆಟರ್ನಿಟಿ ಆ್ಯಕ್ಟ್ ಪ್ರಕಾರ ಮೆಟರ್ನಿಟಿ ಲೀವ್ ತೊಗೊಳ್ಳಿಕ್ಕೆ ಫೀಮೇಲ್ ಎಂಪ್ಲಾಯೀಸ್ಗೆ ಎಲಿಜಿಬಲ್ ಇರ್ತಾರೆ. ಸಬ್ಸಿಕ್ವೆಂಟ್ ಅಮೆಂಡ್ಮೆಂಟ್ಸ್ ಇನ್ ಆ್ಯಕ್ಟ್ ಫಾರ್ ಸರ್ಟೆನ್ ಪೀರಿಯಡ್ ಬಿಫೋರ್ ಆ್ಯಂಡ್ ಆಫ್ಟರ್ ಚೈಲ್ಡ್ ಬರ್ತ್ ಆ್ಯಸ್ ಎ ಪ್ರಿಸ್ಕ್ರೈಬ್ಡ್ ಇನ್ ದ ಆ್ಯಕ್ಟ್. ಅಂತಂದರೆ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ನಾರ್ಮ್ಸ್ ಏನೇನಿರುತ್ತೆ ಅವು ಅಪ್ಲಿಕೇಬಲ್ ಆಗಿ ಫೀಮೇಲ್ ಎಂಪ್ಲಾಯೀಸ್ಗಳಿಗೆ ಮೆಟರ್ನಿಟಿ ಲೀವನ್ನು ಕೊಡುವಂಥ ಒಂದು ಪ್ರಾವಧಾನ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಕಾಮಡೇಷನ್ ಯಾವುದೇ ರೀತಿಯಂಥ ಅಕಾಮಡೇಷನ್ HR ಈ ಒಂದು ಹಾಸ್ಪಿಟಲ್ ವತಿಯಿಂದ ಅಥವಾ TCI ವತಿಯಿಂದ ಪ್ರೊವೈಡ್ ಮಾಡುವುದಿಲ್ಲ. ಪವರ್ಸ್ ಹೈಯರ್ಡ್ ಎಂಪ್ಲಾಯೀಸ್ ಶಾಲ್ ನಾಟ್ ಎಕ್ಸಸೈಸ್ ಎನಿ ಸ್ಟ್ಯಾಚ್ಯುಟರಿ ಲೀಗಲ್ ಆರ್ ಫೈನಾನ್ಷಿಯಲ್ ಪವರ್ಸ್. ಯಾವುದೇ ಒಂದು ಫೈನಾನ್ಷಿಯಲ್ ಪವರ್ಸ್ ಇದು ಮಾಡಲಿಕ್ಕಾಗಲ್ಲ. ವರ್ಕಿಂಗ್ ಅವರ್ಸ್ ದ ಹೈಯರ್ಡ್ ಎಂಪ್ಲಾಯೀಸ್ ಶಾಲ್ ಹ್ಯಾವ್ ಟು ವರ್ಕ್ ಆ್ಯಸ್ ಪರ್ ವರ್ಕಿಂಗ್ ಅವರ್ಸ್ ಆಫ್ IGH. ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಯಾವ ರೀತಿ ಕ್ರೈಟೇರಿಯಾ ಇದೆ, ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ವರ್ಕ್ ಮಾಡಬೇಕು. ಹೈಯರ್ಡ್ ಎಂಪ್ಲಾಯೀಸ್ ಶಾಲ್ ಬಿ ರಿಕ್ವೈರ್ಡ್ ಟು ರಿಪೋರ್ಟ್ ಫಾರ್ ವರ್ಕ್ ಆ್ಯಸ್ ಪರ್ ಆಫೀಸ್ ಟೈಮಿಂಗ್, ಶಿಫ್ಟ್ ಡ್ಯೂಟೀಸ್. ಏನು 3 ಶಿಫ್ಟ್ ಇರ್ತವೆ ಅಥವಾ ಸಂಡೇಸು, ಹಾಲಿಡೇಸ್, ಕಂಪನ್ಸೆಂಟ್ರಿ ಆಫ್, ವಾಟ್ ಎವರ್ ಇಂದಿರಾ ಗಾಂಧಿ ಹಾಸ್ಪಿಟಲ್ ಸ್ಟ್ಯಾಂಡರ್ಡ್ ಲೀವ್ ಡೈರೆಕ್ಷನ್ಸ್ ಇರ್ತವೆ ಅದರ ಪ್ರಕಾರ ಫಾಲೋ ಮಾಡಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. Hired employees shall comply with oral and written instruction given to them day to day. ಹೈಯರ್ ಅಥಾರಿಟಿ ಏನೇನು ಗೈಡ್ಲೈನ್ಸ್ ಕೊಡುತ್ತೆ ಅದನ್ನು ಫಾಲೋ ಮಾಡಬೇಕು. ಕಂಡಕ್ಟ್ ಶುಡ್ ಬಿ ದೋಸ್ ಬಿಕಮಿಂಗ್ at part of government servant during contract period. Contract employees shall be governed by TCIL conduct discipline. ಅಂತಂದರೆ TCIL ಯಾವುದೇ ಡಿಸಿಪ್ಲಿನರಿ ಆ್ಯಕ್ಷನ್ ಆಗಲಿ ಅಥವಾ ಯಾವುದೇ ರೀತಿಯ ಇದಾಗಲಿ TCIL ರೆಗ್ಯುಲರ್ ಎಂಪ್ಲಾಯ್ ಅಪ್ಲಿಕೇಬಲ್ ಎನಿ ರೆಗ್ಯುಲರ್ ಎಂಪ್ಲಾಯ್ ಆಫ್ ದ CCIL. ಅಂದರೆ ಯಾವುದೇ ರೂಲ್ಸ್ ಅಪ್ಲಿಕೇಬಲ್ ಆಗಬೇಕಾದ್ರೆ TCILಲ್ಲಿ ಇರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಆನ್ ಕ್ವಾರ್ಟರ್ಲಿ ಬೇಸಿಸ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಟರ್ಮಿನೇಷನ್ ಆಫ್ ಎಂಗೇಜ್ಮೆಂಟ್ TCIL ಮೇ ಟರ್ಮಿನೇಟ್ ಎನ್ ಎಂಗೇಜ್ಮೆಂಟ್ ಹೈರ್ಡ್ ಎಂಪ್ಲಾಯ್ ಇಫ್. ಟರ್ಮಿನೇಟ್ ಯಾವಾಗ ಆಗುತ್ತೆ ಒಂದು ಎಂಪ್ಲಾಯಿ ಅಂತಂದರೆ TCIL ರೂಲ್ ಪ್ರಕಾರ ದ ಪರ್ಸನ್ ಈಸ್ ಅನೇಬಲ್ ಟು ಅಕಂಪ್ಲಿಷ್ ದ ಅಸೈನ್ಡ್ ವರ್ಕ್. ಯಾವುದೇ ಒಂದು ವರ್ಕ್ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇಲ್ಲ ಅಂತಂದರೆ ಸಹಜವಾಗಿ ಆ ವ್ಯಕ್ತಿಗೆ ಅಲ್ಲಿ ತೆಗೆದು ಹಾಕುವಂಥ TCILಗೆ ಒಂದು ಹಕ್ಕು ಇರುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ದ ಕ್ವಾಲಿಟಿ ಆಫ್ ದೀಸ್ ಅಸೈನ್ಡ್ ವರ್ಕ್ ಈಸ್ ನಾಟ್ ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ ಮಾಡ್ತಾ ಇಲ್ಲ ಅಂತಂದರೂ ಸಹ ತೆಗೆದು ಹಾಕಬಹುದು. ದ ಪರ್ಸನ್ ಫೇಲ್ಸ್ ಇನ್ ಅ ಟೈಮ್ಲಿ ಅಚೀವ್ಮೆಂಟ್ ಆಫ್ ಮೈಲ್ ಸ್ಟೋನ್ ಆ್ಯಂಡ್ ಡಿಸೈಡೆಡ್ ಬೈ ಇಂದಿರಾ ಗಾಂಧಿ ಹಾಸ್ಪಿಟಲ್ ದ್ವಾರಕಾ. ಅಂತಂದರೆ ಇಂದಿರಾ ಗಾಂಧಿ ಹಾಸ್ಪಿಟಲ್ ಒಂದು ಅಚೀವ್ಮೆಂಟ್ ಮಾಡಬೇಕು, ಈ ರೀತಿ ಪ್ರೋಗ್ರೆಸ್ ಇಲ್ಲ ಅಂತಂದರೂ ಸಹ ಅವ್ರು ರೆಕಮೆಂಡ್ ಮಾಡಿದರೆ ಟರ್ಮಿನೇಟ್ ಆಗಬಹುದು. ಸ್ನೇಹಿತರೆ, ದ ಪರ್ಸನ್ ಈಸ್ ಫೌಂಡ್ ಲ್ಯಾಕಿಂಗ್ ಇನ್ ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ. ಹಾನೆಸ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದರೂ ಸಹ TCIL ಅವರು ಟರ್ಮಿನೇಟ್ ಮಾಡ್ಬೋದು. ನೆಸೆಸರಿ ಇನ್ಸ್ಟ್ರಕ್ಷನ್ ಮಿನಿಮಮ್ ಎಸೆನ್ಷಿಯಲ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ಇನ್ ಫುಲ್ ಟೈಮ್ ಮೋಡ್. ಇದೊಂದು ಫುಲ್ ಟೈಮ್ ಮೋಡ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಎಂಟರ್ಡ್ ಬೈ ಕ್ಯಾಂಡಿಡೇಟ್, ಯಾವುದೇ ಕಾರಣಕ್ಕೂ ನಿಮ್ಮ ಆ್ಯಸ್ ಪರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ರಕಾರ ಎಂಟರ್ ಮಾಡಬೇಕು. ಕ್ಯಾಂಡಿಡೇಟ್ ಶುಡ್ ಪೊಸೆಸ್ ಎ ವ್ಯಾಲಿಡ್ ಇಮೇಲ್ ID. ಇಮೇಲ್ ID ಇರಬೇಕು. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಕೀಪ್ ದ ಇಮೇಲ್ ID ಟು ಬಿ ಎಂಟರ್ಡ್ ಕಂಪಲ್ಸರಿ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಕರೆಸ್ಪಾಂಡೆನ್ಸ್. ಇವೆಲ್ಲ ಡೀಟೇಲಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು PDF ನಿಮ್ಮನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಆ ಲಿಂಕನ್ನು ಹಾಕಿರ್ತೀನಿ. ದಯವಿಟ್ಟು ಆ ಲಿಂಕ್ ಓಪನ್ ಮಾಡಿಕೊಂಡು ಒಂದಲ್ಲ 2 ಸಲ ಇದು ಕರೆಕ್ಟಾಗಿ ನೋಡಿಕೊಂಡು ನಿಮಗೆ ಇಂಟ್ರೆಸ್ಟ್ ಅನಿಸಿದೆ ಅಂತಂದರೆ ಆವಾಗ TCILನ ಜಾಬ್ನ ಅಪ್ಲೈ ಮಾಡಿ ಸ್ನೇಹಿತರೆ. ಹೌದು, ಇದು ಕಾಂಟ್ರಾಕ್ಟಲ್ ಜಾಬ್ ಇದೆ, ಬಟ್ ಸ್ಯಾಲ್ರಿ ಬ್ಯೂಟಿಫುಲ್ ಇದೆ. ಆಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಒಂದು ವರ್ಷ ಕೆಲಸ ಮಾಡಿಕೊಂಡು ಆಮೇಲೆ ನಾನು ಬೇಡ ಅಂತಂದರೂ ಸಹ ಬಿಡಬಹುದು ಸ್ನೇಹಿತರೆ. ಬಟ್ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಈ ಒಂದು ಜಾಬ್ ಮಾಡಲಿಕ್ಕೆ ಮುಂದೆ ಬನ್ನಿ, ಅಥವಾ ನಿಮ್ಮ ಕರಿಯರ್ ಬಿಲ್ಡ್ ಮಾಡಲಿಕ್ಕೆ ಒಂದು ದಾಪುಗಾಲು ಆಗಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಏನೇನು ರೂಲ್ಸ್ ಇದ್ದಾವೆ, ಯಾವ ರೀತಿ ಫಾಲೋ ಆಗಬೇಕು, ಎಷ್ಟು ಅನ್ರಿಸರ್ವ್ಡ್ ಇದ್ದಾವೆ ಎಲ್ಲವನ್ನು ಡಿಸ್ಕಸ್ ಮಾಡಿದ್ದೀವಿ. ಆದರೂ ಸಹ ಈ ಒಂದು PDF ಅನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು
ಏನೇನು ಅದರಲ್ಲಿ ಇದೆ, ಯಾವ್ಯಾವ ರೀತಿ ಕೆಲವೊಂದು ನಾನು ಮಿಸ್ ಮಾಡಿರಬಹುದು ಪಾಯಿಂಟ್ಸು. ಯಾಕಂತಂದರೆ ವಿಡಿಯೋ ತುಂಬಾ ದೊಡ್ಡ ಆಗುತ್ತೆ. ಆಮೇಲೆ ಇಷ್ಟು ದೊಡ್ಡಿದೆ ಸರ್ ನಮಗೆ ನೋಡಲಿಕ್ಕಾಗಲ್ಲ ಎನ್ನುವಂಥವರು ಕೆಲವರು ಇದ್ದಾರೆ. ಕೆಲವರು ಪರ್ಸ್ನಲಾಗಿ ಅಥವಾ ಕಾಮೆಂಟ್ ಮೂಲಕ ತಿಳಿಸ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಇನ್ ಶಾರ್ಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಈ ಒಂದು ಡೀಟೇಲಾಗಿ ಈ PDF ಸುಮಾರು 10 ಪೇಜಸ್ ಇದ್ದಾವೆ. ಆ 10 ಪೇಜಸ್ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ಆಮೇಲೆ ಒಂದು 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಡ್ಯೂಲಿ ನೋಟ್ರಿ ಮಾಡಿ ಅಫಿಡವಿಟ್ ಅಂಡರ್ಟೇಕಿಂಗ್ ಒಂದು ಫಾರ್ಮ್ ಕೂಡ ಇದರೊಂದಿಗೆ ಲಗತ್ತಿಸಿದ್ದಾರೆ. ಅದು ಕೂಡ ನೀವು ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ಪ್ರಾಪರ್ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಆಗಲಿ ಅಥವಾ ಇಮೇಲ್ ID ಕಂಪಲ್ಸರಿ, ಫೋನ್ ನಂಬರ್ ಎಲ್ಲ ಕೊಡಬೇಕಾಗುತ್ತೆ. ಸೊ ದ್ಯಾಟ್ ಸೆಲೆಕ್ಷನ್ ಟೈಮಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ. ಕ್ಯಾಂಡಿಡೇಟ್ ವಿಲ್ ಬಿ ಇನ್ಫಾರ್ಮ್ಡ್ ವಯಾ ಇಮೇಲ್ SMS ಫಾರ್ ದೇರ್ ಸ್ಕಿಲ್ ಟೆಸ್ಟ್. ಆಮೇಲೆ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಇರುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಫಾಲೋಅಪ್ ಮಾಡಿ, ಅಪ್ಲೈ ಮಾಡಿ. ಈ 152ರಲ್ಲಿ ನನ್ನ ಆಶಯ ನಮ್ಮ ಕನ್ನಡಿಗರು ಸ್ಟಾಫ್ ನರ್ಸಸ್ ಯಾರಿದ್ದಾರೆ, ನರ್ಸಿಂಗ್ ಆಫೀಸರ್ಸ್ ಯಾರಿದ್ದಾರೆ ಅಥವಾ ಅದರ್ ಪ್ಯಾರಾಮೆಡಿಕಲ್ ಸ್ಟಾಫ್ ಇದ್ದಾರೆ, ನಮ್ಮ ಕನ್ನಡಿಗರು ಹೋಗಿ ಡೆಲ್ಲಿಯಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿ ಕೆಲಸ ಮಾಡಬೇಕೆನ್ನುವಂಥ ಒಂದು ಆಸೆ ಇದೆ ಸ್ನೇಹಿತರೆ. ಸೊ ಎಲ್ಲರೂ ಕೈ ಜೋಡಿಸಿ ಮುಂದೆ ಬನ್ನಿ. ಆಮೇಲೆ ಅಪ್ಲೈ ಮಾಡಿಕೊಂಡು ಈ ಒಂದು ನರ್ಸಿಂಗ್ ಜಾಬ್ ಗಿಟ್ಟಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. 100% ಸಕ್ಸಸ್ ನಿಮಗೆ ಸಿಗುತ್ತೆ. ಅದಲ್ಲದೆ ಬೇರೆ ಬೇರೆ ಫಾರ್ಮಸಿಸ್ಟ್ ಇದ್ದಾರೆ, ಲ್ಯಾಬ್ ಅಸಿಸ್ಟೆಂಟ್ಸ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ. ಆ ಒಂದು ಜಾಬ್ ಕಂಪಲ್ಸರಿ ತೊಗೊಳ್ಳಿ ಸ್ನೇಹಿತರೆ. ಲೆಟ್ಸ್ ಸಿ. ಇದರ ಲಾಸ್ಟ್ ಡೇಟ್ ಬಂದು 13 ಸೆಪ್ಟೆಂಬರ್ ಇದೆ. ಅಂದರೆ ಇವತ್ತು 2ನೇ ಸೆಪ್ಟೆಂಬರ್. ಇನ್ನೂ ನಿಮಗೆ 11 ದಿವಸಗಳ ಕಾಲಾವಕಾಶ ಇದೆ ಸ್ನೇಹಿತರೆ. ಸೊ ಅಪ್ಲೈ ಮಾಡಿಕೊಂಡು ಒಂದು ಟೆಸ್ಟ್ ಪ್ರಾಸೆಸ್ ಇದೆ, ಆಮೇಲೆ ಇಂಟರ್ವ್ಯೂ ಇದೆ. ಅದರಲ್ಲಿ ಪಾಸ್ ಆದರೆ ನೀವು ಈ ಒಂದು ಜಾಬ್ ಗಿಟ್ಟಿಸಿಕೊಳ್ಳುತ್ತೀರಾ. ಮೀನ್ ಟೈಮ್ ನಿಮಗೆ ಒಂದು ಎಕ್ಸ್ಪೋಷರ್ ಸಿಗುತ್ತೆ, ಒಂದು ಒಳ್ಳೆಯ ಮಲ್ಟಿ ಸ್ಪೆಷಾಲಿಟಿ ಇಂದಿರಾ ಗಾಂಧಿ ಹಾಸ್ಪಿಟಲಲ್ಲಿ ಕೆಲಸ ಮಾಡುವಂಥ ಒಂದು ಬ್ರೇಕ್ ಸಿಗುತ್ತೆ. ಸೊ ದ್ಯಾಟ್ ನೀವು ಆ ಒಂದು ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಇಲ್ಲಿ ನೀವು ಆ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಬಳಸ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನಾನು ನಿಮ್ಮ ರಫೀಕ್ ಸೌದಾಗರ್.